ಇವರ ಗೆಳೆಯ ಬಂದಿದ್ದಾರೆ ಅಂದಮೇಲೆ ನಾನೇನಾದ್ರೂ ಸ್ಪೆಷಲ್ ಮಾಡ್ಲೇಬೇಕಲ್ವಾ, ಹಾಗಾಗಿ ಇನ್ನೂ ಒಂದೆರಡೇನಾದ್ರೂ ಸ್ಪೆಷಲ್ ಮಾಡಿದ್ರೆ ಆಯ್ತು. ನಾನಿದ್ದೀನಲ್ಲ, ಅಕ್ಕಪಕ್ಕ ನೋಡೋದೇ ಇಲ್ಲ ಯಾರಾದ್ರೂ ಇದಾರಾ ಇಲ್ವಾ ಅಂತ. ನೇರವಾಗಿ ಕವಿತೆ ಶುರು ಮಾಡ್ಕೊಂಡ್ಬಿಟ್ಟೆ. ಧೀರಜಣ್ಣ ನನ್ನ ಬಗ್ಗೆ ಏನ್ ಅನ್ಕೊಂಡಿರ್ತಾರೋ ಏನೋ, ಅವ್ರ ಗೆಳೆಯನ್ ಹೆಂಡ್ತಿ ಏನ್ ಹೀಗೆಲ್ಲ ಮಾಡ್ಬಿಟ್ಲು ಅಂತ. ಅನುಜ್ಗೆ ಪಾಪ ನಾಚಿಕೆ ಹಾಕ್ಬಿಟ್ಟಿರುತ್ತೆ. ಅನುಪಮ ಹುಚ್ಚಿ ಕಣೆ ನೀನು, ನಂಬರ್ 1 ಹುಚ್ಚಿ. ಒಂದು ಮಾತು ಹೇಳ ಧೀರಜ್, ಇಷ್ಟು ವರ್ಷಗಳ ನಂತರ ಮೀಟ್ ಮಾಡಿ ತುಂಬ ಸಂತೋಷ ಆಯ್ತು ಕಣ. ಇಲ್ಲದೆ ಹೋದ್ರೆ ಈ ಜೀವನದ ಓಡಾಟದಲ್ಲಿ ತುಂಬ ಒಂಟಿಯಾಗ್ಬಿಟ್ಟಿದೆ ಕಣ ನಾನು. ಅನುಜ್ ಹಾಗೆ ಯಾಕಂದ್ರು? ಹಾಗೆ ಸುಮ್ಮನೆ ಹೇಳಿರ್ತಾರೆ. ಹೆಚ್ಚಿಗೆ ಯೋಚನೆ ಮಾಡಬೇಡ ಅನು, ಅಡ್ಗೆ ಮೇಲೆ ಗಮನ ಇರ್ಲಿ. ನೀನು ಹ್ಞೂ ಅಂದರೆ ನಾನು ನಿನಗೆ ಸ್ವಲ್ಪ ಹೆಲ್ಪ್ ಮಾಡಲಾ? ಬೇಡ, ನಾನು ಮಾಡ್ಕೋತೀನಿ. ನಾನು ಮನೇಲಿ ಇರಬೇಕಾದ್ರೆ ನಿನ್ನ ಒಂಟಿಯಾಗಿ ಕಿಚನಲ್ಲಿ ಕೆಲಸ ಮಾಡೋಕ್ಕಂತೂ ಬಿಡಲ್ವಲ್ಲ? ನಾನು ಮಾಡ್ಕೋತೀನಿ, ನನಗೆ ಅಭ್ಯಾಸ ಇದೆ. ಅದು ಅಲ್ಲದೆ ಎಷ್ಟೋ ವರ್ಷಗಳ ನಂತರ ಬಂದಿದ್ದಾರೆ ನಿಮ್ಮ ಗೆಳೆಯ, ಅವ್ರ ಜೊತೆ ಹೋಗಿ ಕೂತ್ಕೊಂಡು. ಹ್ಞೂ ಅಂತ ಹೇಳಿದ್ರೆ ನಾನು ತರಕಾರಿ ಕಟ್ ಮಾಡಿಸ್ತೀನಿ, ಮತ್ತೆ ಆ ಬಟಾಣಿ ಕೈಲಿ ಆ ಧೀರಜ್ ಕೈಲಿ ಬಟಾಣಿ ಸುಲಿಸ್ತೀನಿ. ಚೆನ್ನಾಗಿ ಸುಲಿತಾನೆ, ಚಿಕನ್ನಿಂದ ಮಾಡಿಸಿದ್ದೀನಿ. ನಾನು ಅದು ಸಾರಿ, ಯಾರಾದರೂ ಇದ್ದಾರಾ ಅಂತ ನಾನು ಅಕ್ಕಪಕ್ಕ ನೋಡಬೇಕಿತ್ತು. ನಾನು ಹಾಗೇನೆ ಆ್ಯಕ್ಚುಲಿ ಐ ಆಮ್ ಸಾರಿ, ನಾನು ನಿನ್ನನ್ನು ಕೇಳಬೇಕಾಗಿತ್ತು. ಆ್ಯಕ್ಚುಲಿ ನಾನೇನು ಹೇಳಲೇ ಇಲ್ಲ ಅವ್ನು ಬರ್ತಿದ್ದಾನೆ ಅಂತ. ಬಟ್ ನೀನು ಇಷ್ಟೆಲ್ಲ ಮಾಡಿದ್ಯಾ, ಇಟ್ ವಾಸ್ ನೈಸ್. ಥ್ಯಾಂಕ್ ಯು. ನಿಮಗೋಸ್ಕರ, ನಮಗೋಸ್ಕರ. ಅನುಜ್, ಹಾ, ವಾಶ್ರೂಮ್ ಯಾವ ಕಡೆ ಇದೆಯೋ? ಬರ್ತಾ ಇದ್ದೀನಿ. ಬೇಡ ಬೇಡ, ನೀನು ರೊಮ್ಯಾನ್ಸ್ ಮಾಡ್ಕೋ, ನಾನೇ ಹುಡುಕೋತೀನಿ. ರೊಮ್ಯಾನ್ಸಾ? ಇವನಿದಾನಲ್ಲ, ನಿಮ್ ಗೆಳೆಯ ತುಂಬಾ ಒಳ್ಳೆ. ಹಾಗಾ? ನೀವು ಹೋಗಿ ಅವ್ರ ಜೊತೆ ಇರಿ, ಅವ್ರ ಜೊತೆ ಕೂತಿರಿ, ನಾನು ಇದನ್ನೆಲ್ಲ ಮಾಡ್ಕೋತೀನಿ. ಪಕ್ಕ? ಹಾ ಹಾ, ಜೊತೆಗೆ ಇದನ್ನ ಸ್ವಲ್ಪ ತಗೊಂಡು ಹೋಗಿ. ಹಾ, ಓಕೆ. ಚೆನ್ನಾಗಿದೆ. ಇಲ್ಲಿ ಕೇಳಿ, ಐ ಲವ್ ಯು. ನನಗೆ ಗೊತ್ತಿಲ್ಲದೆ ಇರೋದಾ? ಮತ್ ನೀವು? ನಿನಗೆ ಗೊತ್ತಿಲ್ಲದೆ ಇರೋದಾ? ಬೆಳಿಗ್ಗೆ ಕೊನೆ ಪಕ್ಷ ಮೀಟು ಅಂದಿದ್ರು, ಈಗ ಅದನ್ನು ಹೇಳಲಿಲ್ಲ.